ರಾಯಚೂರಿನಲ್ಲಿ ಕ್ಷೀರಭಾಗ್ಯ ಯೋಜನೆ ಹಳ್ಳ ಹಿಡಿದಿದೆ. ಮಕ್ಕಳ ಪಾಲಿನ ಹಾಲಿನ ಪೌಡರ್ ದನದ ಕೊಟ್ಟಿಗೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ 38 ಚೀಲ ಹಾಲಿನ ಪುಡಿ ಪತ್ತೆಯಾಗಿದೆ. 760 ಕೆಜಿಗೂ ಅಧಿಕ ನಂದಿನಿ ಕೆನೆಭರಿತ ಹಾಲಿನ ಪುಡಿ ಪತ್ತೆಯಾಗಿರುವುದು. ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿ ಪ್ಯಾಕೆಟ್ ರಾಯಚೂರು ದೇವದುರ್ಗ ಮಾರ್ಗದ ಶೆಡ್ನಲ್ಲಿ ಪತ್ತೆಯಾಗಿದೆ. ರಾಯಚೂರು ಗ್ರಾಮೀಣ ಪೊಲೀಸರಿಂದ ದಾಳಿ, ಸ್ಥಳಕ್ಕೆ ಅಕ್ಷರ ದಾಸೋಹ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ. ಸೂಕ್ತ ಮಾಹಿತಿ ನೀಡದೆ ನುಣುಚಿಕೊಳ್ಳುವಂತಹ ಯತ್ನ ಕೂಡ ಆಗಿದೆ. ಕೆಎಂಎಫ್ ಅಕ್ಷರ ದಾಸೋಹ ಅಧಿಕಾರಿಗಳಿಗೆ ಖಾಕಿ ತರಾಟೆಯನ್ನು ತೆಗೆದುಕೊಂಡಿದೆ. ಗಮನಿಸ್ತಾ ಇದ್ದೀರಿ, ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿ ಪ್ಯಾಕೆಟ್ ಯಾವ ರೀತಿ ಪತ್ತೆಯಾಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಭೀಮೇಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಅವನಷ್ಟೇ ಕೊಪ್ಪಳದಲ್ಲಿ ದನದ ಕೊಟ್ಟಿಗೆಯಲ್ಲಿ ಕ್ಷೀರಭಾಗ್ಯ ಯೋಜನೆ ಹಾಲಿನ ಪುಡಿಯನ್ನು ಬಿಸಾಡಲಾಗಿತ್ತು. ಆ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇವತ್ತು ರಾಯಚೂರಿನ ಸರದಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ದೃಶ್ಯದಲ್ಲಿ ತಾವು ನೋಡಬಹುದು ಯಾವ ರೀತಿ ಇರುವ ಜಾಗ ಇದೆ ಅನ್ನೋಂಥ ತಾವು ನೋಡ್ಬೋದು. ಸ್ಟೋರ್ ರೂಮ್ ಇದೆ. ಇದು ಹೊರಗಡೆ ಮಾತ್ರ, ಒಳಗಡೆ ಯಾವ ರೀತಿ ಇದೆ ಅನ್ನೋಂಥ ತಮಗೆ ತೋರಿಸ್ತೀನಿ. ಇಷ್ಟು ತೀರಾ ಭೀಕರವಾಗಿರುವಂಥ ಸ್ಥಿತಿಯಲ್ಲಿದೆ. ಅಂದರೆ ಅಷ್ಟು ಅವ್ಯವಸ್ಥೆಯಿಂದ ಕೂಡಿರುವಂತಹ ಒಂದು ಸ್ಟೋರ್ ರೂಮ್ ಇದು. ಇಂತಹ ಜಾಗದಲ್ಲಿ ಮಕ್ಕಳ ಪಾಲಾಗಬೇಕಾಗಿರುವಂತಹ ಕ್ಷೀರಭಾಗ್ಯ ಯೋಜನೆ ಹಾಲಿನ ಪುಡಿ ಏನಿದೆ ಅದನ್ನು ಯಾವ ರೀತಿ ಬಿಸಾಡಲಾಗಿದೆ ಮತ್ತು ದಂಧೆಕೋರರ ಪಾಲಾಗಿದೆ, ಯಾವ ರೀತಿ ಇದನ್ನು ನಡೆಸಲಾಗ್ತಾ ಇದೆ ಮತ್ತು ಸಪ್ಲೈ ಆಗ್ತಾ ಇದೆ ಅನ್ನೋಂಥ ತಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತೊಂದು ಕಡೆ ತಾವು ನೋಡ್ಬೋದು, ಏನು ಜಾನುವಾರುಗಳಿಗೆ ಏನು ಹುಲ್ಲನ್ನು ಇಟ್ಟಿದ್ದಾರೆ, ಶೇಖರಣೆ ಮಾಡಿ ಸಂಬಂಧಪಟ್ಟಂಥವ್ರು ಇಟ್ಟಿದ್ದಾರೆ. ಅಂದರೆ ಇದರ ಪಕ್ಕದಲ್ಲೇ ಮತ್ತೊಂದಿದೆ, ಅಂದರೆ ದನದ ಶೆಡ್ ರೀತಿಯಲ್ಲಿರುವಂತಹ ಈ ಒಂದು ಜಾಗ ಏನಿದೆ ಇದನ್ನು ತಾವು ನೋಡ್ಬೋದು. ಯಾವ ರೀತಿ ಕ್ಷೀರಭಾಗ್ಯ ಯೋಜನೆಯ ಒಂದು ಪಾಕೆಟ್ಗಳನ್ನು ಇಟ್ಟಿದ್ದಾರೆ ಅಂತ ಅನ್ನೋದನ್ನು ತಾವು ನೋಡಿದ್ರೆ ಖಂಡಿತವಾಗಲೂ ಬೇಸರ ಅನಿಸುತ್ತೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಡ ಮಕ್ಕಳಿಗೆ ಪೌಷ್ಟಿಕತೆ ನೀಡುವಂತಹ ನಿಟ್ಟಿನಲ್ಲಿ ಹಾಲಿನ ವ್ಯವಸ್ಥೆ ಆಗಲಿ, ಮಕ್ಕಳು ಆರೋಗ್ಯದಿಂದ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಆದರೆ ಇದು ಕಳ್ಳಕಾಕರ ಪಾಲಾಗ್ತಾಯಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ತಾವು ನೋಡ್ಬೋದು. ಇದಕ್ಕೆ ನೇರವಾಗಿ ಜವಾಬ್ದಾರಿ ಅಂತಂದರೆ ನಂದಿನಿ ಏನು KMF ಅವರು ಇದ್ದಾರೆ, ಇವರು ಜವಾಬ್ದಾರರಾಗ್ತಾರೆ. ಜೊತೆಗೆ ಈ ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಯವರು ಕೂಡ ಜವಾಬ್ದಾರರಾಗ್ತಾರೆ. ತಾವು ನೋಡ್ಬೋದು, ಕ್ಷೀರಭಾಗ್ಯ ಯೋಜನೆಯಡಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಹಾಲಿನ ಪುಡಿ ವಿತರಣೆ ಅನ್ನುವಂಥದ್ದು ಸ್ಪಷ್ಟವಾಗಿ ಬರೆದಿದ್ದಾರೆ. ಮತ್ತೊಂದು ಬದಿ ತಮಗೆ ತೋರಿಸ್ತಾ ಹೋಗ್ತೀನಿ. ಹಾಲಿನ ಪುಡಿಯನ್ನು ಕೂಡ ತಾವು ನೋಡ್ಬೋದು ಯಾವ ರೀತಿ ಬಿಸಾಡಲಾಗಿದೆ ಅನ್ನುವಂಥದ್ದು. ಆದರೆ ಇದು ಎಕ್ಸ್ಪೈರ್ ಆಗಿರುವಂಥದ್ದನ್ನು ಕೂಡ ತಾವು ಗಮನಿಸ್ಬೋದು. ಎಕ್ಸ್ಪೈರ್ ಡೇಟ್ ಏನಿದೆ 9/2/2026. ಅಂದರೆ ಇದಾಗಲೇ ಈ ಪಾಕೆಟ್ಗಳೇನಿದ್ದಾವೆ ಇದು ಎಕ್ಸ್ಪೈರ್ ಆಗಿರುವಂಥದ್ದು. ಸಂಬಂಧಪಟ್ಟಂತೆ ಯಾವೊಬ್ಬ ಅಧಿಕಾರಿ ಕೂಡ ಇದು ತಮ್ಮ ಜವಾಬ್ದಾರಿಯಲ್ಲಿ ನಡೀತಾ ಇರುವಂತಹ ಯೋಜನೆ ಅನ್ನುವಂಥದ್ರ ಬಗ್ಗೆ ಒಪ್ಕೊಳ್ಳೋಕ್ಕೆ ಮುಂದೆ ಬರ್ತಿಲ್ಲ. ಪೊಲೀಸ್ ಇಲಾಖೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ. ಪೊಲೀಸರಿಗೂ ಕೂಡ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅಂದರೆ ದಾರಿ ತಪ್ಪಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕಿದ್ದಾರೆ ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಸಾರಿಗೆ ಕೂಡಲೇ ಉಸ್ತುವಾರಿ ಸಚಿವರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿ ಯಾರೆಲ್ಲ ದಂಧೆ ನಡೆಸ್ತಾ ಇದ್ದಾರೆ ಮತ್ತು ಇದರ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತೇಳಿ ಸ್ಥಳೀಯರು ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.